ಸಿರ್ಸಿ ಬಳಿ ಹೆದ್ದಾರಿಯಲ್ಲೇ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ. ರಸ್ತೆ ಪಕ್ಕ ನಿಂತಿದ್ದ ಕಾರು ಜಖಂಗೊಂಡಿದೆ. ಹೌದು, ಕೇದಾರ್ನಾಥ್ಗೆ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ಒಂದು ರುದ್ರಪ್ರಯಾಗ ಜಿಲ್ಲೆಯ ಹೈವೇಯಲ್ಲೇ ತುರ್ತು ಲ್ಯಾಂಡ್ ಆಗಿದೆ. ಸಾಮಾನ್ಯವಾಗಿ ಹೆಲಿಕಾಪ್ಟರ್ಗಳನ್ನು ಹೆಲಿಪ್ಯಾಡ್ಗಳಲ್ಲೇ ಲ್ಯಾಂಡ್ ಮಾಡಲಾಗುತ್ತೆ. ಜನರು ಇರುವಂತಹ ಜಾಗದಲ್ಲಿ ನಿಲ್ಲಿಸಬೇಕಾದರೂ ಆದಷ್ಟು ಪ್ರತ್ಯೇಕವಾಗಿಯೇ ಲ್ಯಾಂಡನ್ನು ಮಾಡಬೇಕಾಗತ್ತೆ. ಆದರೆ ಕೇದಾರ್ನಾಥ್ಗೆ ತೆರಳುತ್ತಾ ಇದ್ದಂತಹ ವಿಮಾನದಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಿದ್ದರಿಂದ ಜನರು ಓಡಾಡುವ ವಾಹನಗಳು ಸಂಚರಿಸುವಂತಹ ಹೆದ್ದಾರಿಯಲ್ಲಿ ತುರ್ತು ಭೂಸ್ಪರ್ಶ ಕಂಡಿತ್ತು. ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲ ಪ್ರಯಾಣಿಕರು, ಪೈಲಟ್ಗಳು ಸುರಕ್ಷಿತವಾಗಿದ್ದಾರೆ. ಹಾಗಿದ್ರೂ ಕೂಡ ಪೈಲಟ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಇದೀಗ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಕೇದಾರನಾಥ ದೇಗುಲಕ್ಕೆ ಹೊರಟಿದ್ದ ಹೆಲಿಕಾಪ್ಟರ್ನಲ್ಲಿ ಪೈಲಟ್ ಮತ್ತು ಯಾತ್ರಿಕರು ಸೇರಿದ ಹಾಗೆ ಒಟ್ಟು 6 ಮಂದಿ ಇದ್ರು. ಬಡಸುವಿನಲ್ಲಿ ಟೇಕ್ ಆಫ್ ಆಗಿತ್ತು. ಆದರೆ ಟೇಕ್ ಆಫ್ ಆಗ್ತಿದ್ದ ಹಾಗೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಸಮಸ್ಯೆಯಾಗಿದ್ದು ಪೈಲಟ್ಗೆ ಗೊತ್ತಾಗ್ತಿದ್ದ ಹಾಗೆ ಅವರು ಸಿರ್ಸಿ ಬಳಿಯ ಹೆದ್ದಾರಿಯಲ್ಲೇ ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಿಸಿದ್ದಾರೆ. ಈ ವೇಳೆ ರಸ್ತೆ ಪಕ್ಕ ಪಾರ್ಕ್ ಮಾಡಿದ್ದ ಕಾರಿಗೂ ಕೂಡ ಹಾನಿ ಉಂಟಾಗಿದೆ. ಕೂಡಲೇ ಅಲ್ಲಿ ಜನರು ಸೇರಿದ್ದಾರೆ. ಇನ್ನುಳಿದಂತೆ ಮತ್ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ. ಈ ಹೆಲಿಕಾಪ್ಟರ್ ಕ್ರೆಸ್ಟೆಲ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೇರಿದ್ದಾಗಿದೆ. ಟೇಕ್ ಆಫ್ ಆಗುವಾಗ ಏನು ಕೂಡ ಗೊತ್ತಾಗಿಲ್ಲ. ಆದರೆ ಕೆಲ ಹೊತ್ತಲ್ಲೇ ದೋಷ ಇರುವಂಥದ್ದು ಪೈಲಟ್ ಗಮನಕ್ಕೆ ಬಂದಿದೆ. ಸಂದರ್ಭ ಅರಿತಂತಹ ಪೈಲಟ್ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗುವಂತಹ ಮುನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಸಮೀಪದ ರಸ್ತೆಯಲ್ಲೇ ಆ ಒಂದು ಹೆಲಿಕಾಪ್ಟರ್ ನಿಲ್ತು. ಸಮೀಪದ ರಸ್ತೆಯಲ್ಲೇ ಹೆಲಿಕಾಪ್ಟರ್ ಅನ್ನ ಇಳಿಸಲಾಯಿತು. ಬಹುದೊಡ್ಡ ಹೆಲಿಕಾಪ್ಟರ್ ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ ಅಂತ ಹೇಳಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಧಿಕಾರಿ ರಾಹುಲ್ ಚೌಬೆ ಅವರು ತಿಳಿಸಿದ್ದಾರೆ. ಇನ್ನು ಘಟನೆ ನಡೆದ ಬೆನ್ನಲ್ಲೇ ಅಲ್ಲಿ ಪೊಲೀಸರು ಸೇರಿದ್ರು. ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಹೇಳಿ ಉತ್ತರಾಖಂಡದ ಕಾನೂನು ಮತ್ತು ಸುವ್ಯವಸ್ಥೆ ಡಾಕ್ಟರ್ ವಿ ಮುರುಗೇಶನ್ ಅವರು ತಿಳಿಸಿದ್ದಾರೆ. ಹೆಲಿಕಾಪ್ಟರ್ ರಸ್ತೆಯ ಮೇಲೆ ಲ್ಯಾಂಡ್ ಆಗಿದ್ದನ್ನ ನೋಡೋದಕ್ಕೆ ಅನೇಕ ಜನರು ಸೇರಿದ್ರು. ಹಲವರು ವಿಡಿಯೋಗಳನ್ನ, ಫೋಟೋಗಳನ್ನ ಮಾಡ್ಕೊಳ್ತಾ ಹೋದ್ರು. ಆ ಫೋಟೋ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮೇ ತಿಂಗಳಿನಲ್ಲಿ ಚಾರ್ಧಾಮ್ ದೇವಾಲಯಗಳಲ್ಲಿ ಒಂದಾದ ಗಂಗೋತ್ರಿಗೆ ತೆರಳುತ್ತಿದ್ದಾಗ ಹೆಲಿಕಾಪ್ಟರ್ ಕಮರಿಗೆ ಉರುಳಿ ಬಿದ್ದಂತಹ ಪರಿಣಾಮ 5 ಜನರು ಸಾವನ್ನಪ್ಪಿದ್ರು. ಹಾಗೂ ಒಬ್ಬ ಪೈಲಟ್ ಕೂಡ ಸಾವನ್ನಪ್ಪಿದ್ದ. ಈ ಬಾರಿ ಯಾವುದೇ ರೀತಿಯಾದ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನುವಂಥದ್ದು ಸಮಾಧಾನಕರ ವಿಚಾರ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.